ಇನ್ನೊಂದ್ಸಲ ಯೋಚನೆ ಮಾಡು ಪ್ಲೀಸ್. ಹೇಳಿ, ನನಗೆ ಟೈಮ್ ಇಲ್ಲ. ಶಾಂತ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಲು. ಕಾರಣ ಕೇಳಿದ್ದಕ್ಕೆ ನಿಮ್ ಬಗ್ಗೆನೇ ಹೇಳಿದ್ಲು. ನಾನೇನ್ ಸಾಯ್ಲಿ ಅಂತ ವಿಷನೋ ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಬಾಯಿಗೆ ತುರ್ಕಿದ್ನ? ಹಾಗಾಗಿದ್ರೆ ಅದು ಆತ್ಮಹತ್ಯೆ ಅನ್ನಿಸ್ಕೊತಿರ್ಲಿಲ್ಲ, ಕೊಲೆ ಪ್ರಯತ್ನ ಅನ್ನಿಸ್ಕೊಳ್ಳೋದು. ನೋಡಿ, ನೀವಿಬ್ರು ಒಟ್ಟಿಗೆ ಓಡಾಡ್ತಿದ್ರಿ, ಪ್ರೀತಿವರೆಗೂ ಮುಂದುವರೆದ್ರಿ, ಎಂಗೇಜ್ ಆಗ್ತಾ ಇದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದ್ರಿ. ಈಗ ಇದ್ದಕ್ಕಿದ್ದಾಗೆ ಅದಕ್ಕೆ ಕಾರಣ ನಿಮ್ಮ ಮಗಳ ಆಟಿಟ್ಯೂಡ್. ಅವಳು ನಿಯತ್ತಿ ಕಂಪ್ನಿ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಎಂಗೇಜ್ಮೆಂಟ್ ಆಗಿರೋದು. ಅದು ಅವಳು ಬೆಳೆದಿರೋ ರೀತಿ ಆಗಿತ್ತು. ಇದು ನಾನು ಬೆಳೆದಿರೋ ರೀತಿ. ಆದ್ರೆ ಹಾಳಾಗೋಗ್ತಿರೋದು ಅವಳ ಲೈಫು. ಅದು ನಾ ಹಠ ಸಾಧಿಸೋಕ್ ಮುಂಚೆ ನಿಮ್ಮ ಮಗಳು ಯೋಚನೆ ಮಾಡ್ಬೇಕಿತ್ತು. ಹಾಗೆ ನಿನಗೆ ನಿನ್ನ ಲಿಮಿಟ್ಸ್ ದಾಟಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ನಾನು ಗಂಡ್ಸು. ಅಲ್ಲಪ್ಪ, ನೀನು ಕೋಪ ಇರೋದು ಕಂಪನಿ ವಿಷಯಕ್ಕೆ ತಾನೆ, ಪರ್ಸನಲ್ ಲೈಫ್ ಬಗ್ಗೆ ಅಲ್ವಲ್ಲ. ಎಲ್ಲ ಮರ್ತು ಇಬ್ರು ಚೆನ್ನಾಗಿರ್ಬೋದಲ್ವಾ? ನಾನು ರಿಜೆಕ್ಟ್ ಮಾಡಿದ್ಮೇಲೆ ಅಕ್ಸೆಪ್ಟ್ ಮಾಡೋದು ಇಂಪಾಸಿಬಲ್. ಹೀಗೆ ಸಣ್ಣ ಪುಟ್ಟ ವಿಷಯ ಗಲಾಟೆ ಮಾಡಿದ್ರೆ ಒಂದ್ ಹೆಣ್ಣಿನ ಬಾಳು ಹಾಳಾಗುತ್ತೆ, ನಿನ್ನ ಹೆಸರು ಕೂಡ ಕೆಡುತ್ತೆ. ಯೋಚನೆ ಮಾಡು. ಏನಾದ್ರೂ ಜಯಿಸ್ಕೋತೀನಿ, ನಾನು ಗಂಡ್ಸು. ನೋಡು ಕಿರಣ್, ಕೋಪ ಈಗೋ ಇಂದ ಕೆಲವು ಸಲ ತಪ್ಪಾಗುತ್ತೆ. ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ನೋವಲ್ಲಿದ್ದೀವಿ, ಕೆರಳಿಸ್ಬೇಡ. ಕೆರಳಿಸಿದ್ರೆ ಏನ್ ಮಾಡ್ತೀರಾ? ಹೋಗಿ ಮೀಡಿಯಾದಲ್ಲಿ ಹೇಳ್ತೀರಾ? ಹೇಳಿ. ಒಂದಿನ ಬ್ರೇಕಿಂಗ್ ನ್ಯೂಸ್, ನೆಕ್ಸ್ಟ್ ಡೇ ಒಳ್ಳೇದಲ್ಲ ಕಿರಣ್, ತುಂಬಾ ಪಶ್ಚಾತ್ತಾಪ ಪಡ್ತೀಯಾ? ನೋ ವೇ. ಪಶ್ಚಾತ್ತಾಪ ಹೆಣ್ಣಿನ ಸೊತ್ತು. ನಾನು ಗಂಡ್ಸು. ಇದು ಇಲ್ಲಿಗೆ ಮುಗಿಯಲ್ಲ, ಇನ್ಮೇಲೆ ಶುರು ಆಗೋದೇ ಹೋರಾಟ. ನಮ್ಗೆ ಬೇರೆ ದಾರಿ ಏನಿದೆ? ಕಾನೂನು, ಲಾ. ನಾನು ಗಂಡ್ಸು. ನಾನು ಗಂಡ್ಸು. ನಾನು ಗಂಡ್ಸು. ಅಪ್ಪ, ನಿನಗೆ ನಿನ್ನ ಅಪ್ಪನ ಮೇಲೆ ನಂಬಿಕೆ ಇದೆಯಾ? ಕೇಸ್ ಫೈಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಫೈಟ್ ಮಾಡ್ತೀನಿ. ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು. ಅದ್ರಿಂದ ಮರ್ಯಾದೆ? ಯಾವ ಮರ್ಯಾದೆ? ಈ ಮರ್ಯಾದೆ ಅಂತ ಎದುರಿ ಕೂತಿರೋದಕ್ಕೆ ಹೆಣ್ಣನ್ನ ನೋಡೋ ದೃಷ್ಟಿ ಬದಲಾಗದೆ ಇರೋದು. ಹೆಣ್ಣಿಗೆ ಈ ಪರಿಸ್ಥಿತಿಯಲ್ಲಿ ಬೇಕಾಗಿರೋದು ಅನುಕಂಪ ಅಲ್ಲ, ಧೈರ್ಯ. ಅವಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋಕೆ ಹೆದರಬೇಕು ಅಂತ ಭಯ ಹುಟ್ಟಾಕ್ಬೇಕು. ಆಗ್ಲೇ ಅವಳಿಗೆ ಮರ್ಯಾದೆ ಸಿಗೋದು. ಅವನೇನಂದ? ಗಂಡ್ಸು. ಹೆಣ್ಣಿಗೆ ಗೌರವ ಕೊಡಕ್ ಬರ್ದಿರೋನು ಗಂಡ್ಸೆ ಅಲ್ಲ ಅಂತ ಅವನು ಗೊತ್ತಾಗ್ಬೇಕು. ಗಂಡ್ಸು ಅವನು ಹೆಮ್ಮೆ ಇರಬೇಕು ನಿಜ, ಆದ್ರೆ ಅಹಂಕಾರ ಇರಬಾರ್ದು. ಅಹಂಕಾರ ಪಡೋನು ಗಂಡ್ಸು ಅಂತ ಹೇಳೋಕೆ ಆಗ್ಬಾರ್ದು. ಹಂಗ್ ಮಾಡ್ತೀನಿ ಕೇಸಿಂದ. ಆದ್ರೆ ಈ ನಮ್ ಹೋರಾಟದಲ್ಲಿ ನಮ್ ಮಗಳಿಗೆ ಕಳಂಕ ಬಂದ್ರೆ? ಯಾವ ಕಳಂಕ? ಎಲ್ಲಾ ಯುಗದಲ್ಲೂ ಹೆಣ್ಣಿಗೆ ಮಾತ್ರ ಕಳಂಕನ? ಗಂಡ್ಸಿನ ತಪ್ಪೇ ಇಲ್ವಾ? ಈ ಫೈಟ್ ಅಲ್ಲಿ ನನ್ನ ಮಗಳು ಕಳಂಕಿಣಿ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ಅದೇ ಕಳಂಕನ ಅವನಿಗೆ ಮೆತ್ತೀನಿ. ಲೆಟ್ ಮಿ ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಪ್ರಾಜೆಕ್ಟ್. ಅದೆಲ್ಲದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಯು ಫಸ್ಟ್ ಗಿವ್ ಅಸ್ ಎಕ್ಸ್ಪ್ಲನೇಷನ್ ಅಬೌಟ್ ಯೋರ್ ಕರೆಕ್ಷನ್ಸ್. ಸರ್, ನಿಮ್ನ ನೋಡೋದಕ್ಕೆ ಪೊಲೀಸ್ ಆಫೀಸರ್ ಒಬ್ರು ಬಂದಿದ್ದಾರೆ. ಕಳಿಸಿ ಅವ್ರನ್ನ. ಓಕೆ ಸರ್. ಏನ್ ಬಂದಿದ್ದು? ಶಾಂತ ಅವರು ಕಿರಣ್ ಅನ್ನೋರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಟೋಟಲ್ 3 ಕೇಸು. ಚೀಟಿಂಗ್, ಮಾನಹಾನಿ ಮತ್ತೆ ಆತ್ಮಹತ್ಯೆಗೆ ಪ್ರೇರಣೆ ಕೊಟ್ಟಿದ್ದಾರೆ ಅಂತ ಡೈರೆಕ್ಟ್ ಆಗಿ ಆನ್ಲೈನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕೂಡ ಕಮಿಷನರ್ಗೆ. ನೀವು ಹೊರಡಿ, ನಾನು ಮಾತಾಡ್ತೀನಿ. ಓಕೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಮಿಸ್ಟರ್ ಭರತ್, ಫಸ್ಟ್ ಯು ಸಾಲ್ವ್ ದೋಸ್ ಥಿಂಗ್ಸ್. ಇಲ್ಲ ಅಂದ್ರೆ ನಿಮ್ಮ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಪ್ರಾಜೆಕ್ಟ್ ಬಗ್ಗೆ ಆಮೇಲೆ ಮಾತಾಡೋಣ. ಕಿರಣ್, ಕಂಟ್ರೋಲ್ ಯೋರ್ ಸೆಲ್ಫ್. ಕೋಪ ಮಾಡ್ಕೋಬೇಡ, ನಾನಿದ್ದೀನಿ. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಫಸ್ಟ್ ಟೈಮ್ ಪ್ರಾಜೆಕ್ಟಿಗೆ ತೊಂದರೆ ಆಯ್ತು, ಈಗ ನನ್ನ ಫ್ಯೂಚರಿಗೆ ತೊಂದರೆ ಕೊಡ್ತಿದ್ದಾಳೆ ಅಂದಮೇಲೆ ಅವಳು ಫ್ಯೂಚರ್ನು ಹಾಳು ಮಾಡ್ತೀನಿ. ಕಿರಣ್ ಅವರಕ್ಕ, ತಂದೆ ದಶರಥ ಪ್ರಸಾದ್, ಅಡ್ವೊಕೇಟ್. ಗುಡ್ ಸೆಲೆಕ್ಷನ್. ಮಾತೆ ಬಂಡವಾಳ ಆಗಿತ್ತು, ಹೀಗೆಲ್ಲ ಮರ್ತೋಯ್ತಾ ಮಿಸ್ಟರ್ ದಶರಥ್ ಪ್ರಸಾದ್? ಯಾಕೆ, ಏನು, ಹೇಗೆ ಅಂತ 100 ಪ್ರಶ್ನೆ ಓಡ್ತಿರ್ಬೇಕಲ್ಲ. ಅದಕ್ಕೆಲ್ಲ ಉತ್ತರ ಸಿಗ್ತಾ ಹೋಗುತ್ತೆ. ಆದ್ರೆ ನಾನ್ ಕೊಡಲ್ಲ, ನಮ್ಮ ಅಡ್ವೊಕೇಟ್ ಕೊಡ್ತಾರೆ. CC ನಂಬರ್ 1683/2017, ಮೀಡಿಯಾ ಲೇಔಟ್ ಪೊಲೀಸ್ ಸ್ಟೇಷನ್, ಶಾಂತ ಕಿರಣ್ ಕುಮಾರ್. ಮೇಡಮ್, ಇವತ್ತು ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಕೇಸ್ ಇವತ್ತಾದರೂ ಕೊನೆಗಾಣಿಸ್ತೀರಾ? ಗೊತ್ತಿಲ್ಲ ರೀ, ಆದ್ರೆ ಡೇಟ್ ಅಂತೂ ಗ್ಯಾರಂಟಿ. ನಮ್ದೇನು ಹೀರೋ ಡೇಟ್ಸಾ ತಗೊಂಡು ಸಿನಿಮಾ ಶೂಟಿಂಗ್ ಮಾಡೋಕ್ಕೆ? ಮಿಸ್ಟರ್ ಪಾಟೀಲ್, ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ರಾನರ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಇದನ್ನ ಕೇಸು ಅಂತ ಫೈಲ್ ಮಾಡಿರೋ ಬೃಹಸ್ಪತಿಗೆ ನನ್ನ ದೊಡ್ಡ ಸಲಾಂ. 306 ಆತ್ಮಹತ್ಯೆಗೆ ಪ್ರೇರಣೆ, 499 ಡಿಫೇಮ್ ಮಾನಹಾನಿ, 415 ಚೀಟಿಂಗ್ ಮೋಸ. ನಾನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮಿಸ್ಟರ್ ದಶರಥ ಪ್ರಸಾದ್, ಹಲೋ, ಗುಡ್ ಮಾರ್ನಿಂಗ್. ಈಗಲೇ ಕಳೆದೋದು ಹೇಗೆ? ಇನ್ನು ಮುಂದೆ ಇದೆ ಯುದ್ಧ ಕಾಂಡ. ನನಗ ಅನುಭವ ತುಂಬಾ ಹಳೆಯದು. ಶಾಂತ ಅವ್ರ ಮಗಳು, ತಂದೆಯಾಗಿ ಮಗಳ ಮಾನ ಕಾಪಾಡಬೇಕಾಗಿರೋದು ಅವ್ರ ಕರ್ತವ್ಯ. ಅದಕ್ಕೆ ನನ್ನ ದೊಡ್ಡ ಸಲಾಂ. ಆದ್ರೆ ಪೊಲೀಸ್ ಕಂಪ್ಲೇಂಟ್ ಆದ ಮೇಲೆ ಅದನ್ನ ವಾದ ಮಾಡಬೇಕಾಗಿರೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತ್ರ ಅನ್ನೋದು ಕಾನೂನಿನ ಮೊದಲನೇ ಪಾಠ. ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲ ಅಂದಮೇಲೆ ಈ ಕೇಸ್ ಹೇಗೆ ಅಡ್ಮಿಟ್ ಆಯ್ತು? ನೋ, ಐ ಆಮ್ ಸಾರಿ, ನೋ. ಯುವರ್ ಆನರ್, ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲ. ಬಟ್ ಇನ್ ದ ಇಯರ್ 12/12, 1998 ಕೇರಳದಲ್ಲಿ CC ನಂಬರ್ 118/93 ಈ ಕೇಸ್ಗೆ ಸಂಬಂಧಪಟ್ಟಂಗೆ ಸ್ಪೆಷಲ್ ಆರ್ಡರ್ ಆಗುತ್ತೆ. ದಟ್ ಈಸ್ ಉಮಾನಾಥ್ ವರ್ಸಸ್ ಕೇರಳ ಹೈಕೋರ್ಟ್. ಆತರ KM ಶಫಿ ಆರ್ಡರ್ ಮಾಡ್ತಾರೆ. ಜಡ್ಜ್ ಮೊಹಮ್ಮದ್ ಶಫಿ ಪ್ರಕಾರ ಥಾಮಸ್ ಜೇಕಬ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೇಸ್ ಹ್ಯಾಂಡಲ್ ಮಾಡ್ತಾರೆ, ಅಂಡರ್ ದ ಸೂಪರ್ವಿಷನ್ ಆಫ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅದರ ಡೀಟೇಲ್ಸ್ ಇಲ್ಲಿದೆ. ಆ್ಯಂಡ್ ಬೆಂಗಳೂರಿನಲ್ಲಿ ಕೂಡ ಇದೇ ಥರ ಒಂದು ಕೇಸ್ ಕೂಡ ನಡೆಯುತ್ತೆ, ಶ್ರದ್ಧಾನಂದ ಸ್ವಾಮಿದು. ಅದಕ್ಕೆ ಡಿಫೆನ್ಸ್ ಆಗಿ ವರ್ಕ್ ಮಾಡಿದ್ದು ಹನುಮಂತರಾಯಪ್ಪನವರು.
ಆಗ CV ನಾಗೇಶ್ ಅವರು ಅಪಾಯಿಂಟ್ ಆಗ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ. ಅದರ ಡೀಟೇಲ್ಸ್ ಇಲ್ಲಿದೆ. ಈಗ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೂಪರ್ವಿಷನ್ ನಲ್ಲಿ ನಾನು ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಡೀಟೇಲ್ಸ್ನು ಕೋರ್ಟ್ ಗಮನಕ್ಕೆ ತಂದಿದ್ದೀನಿ. ಈಗ ನಿಮ್ ಗಮನಕ್ಕೂ ತರ್ತಾ ಇದ್ದೀನಿ. ಡೂ ಯು ಹ್ಯಾವ್ ಎನಿ ಪ್ರಾಬ್ಲಮ್? ನೋ. ಒನ್ ಮೋರ್ ಥಿಂಗ್ ಮಿಸ್ಟರ್ ಪಾಟೀಲ್, ಕಾನೂನಿನ ಮೊದಲನೇ ಪಾಠ ಕಲಿಯೋಕ್ ಮುಂಚೆನೆ ಎಲ್ಲ ಅಕ್ಷರಾನು ತಿದ್ದಿ ಬರದೇ ಬಂದಿದ್ದೀನಿ. ಕೇಸ್ ಅಡ್ಮಿಟ್ ಆಗಕ್ ಮುಂಚೆ ಇದೆಲ್ಲ ಕೊಟ್ಟಿರುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ? ಅವನು ಪ್ರಳಯ ಅಂತಾಗ ನಿಮಗೆ ಹೇಗೆ ಗೊತ್ತು? ನೋಡಿ ಮೇಡಮ್, ರವಿ ಕಾಣದ್ದು ಕವಿ ಕಾಣುತ್ತೆ, ಕವಿ ಕಾಣದ್ದು ಈ ಕುಡ್ಕಂಗ್ ಕಾಣುತ್ತೆ. ರೀ, ಅದು ನಿಮ್ ಬ್ರ್ಯಾಂಡ್ ಅಲ್ಲ. ಅವನೇ ಒಂದು ಬ್ರ್ಯಾಂಡು. ನೀವು ಸುಮ್ಮನೆ ಮಣ್ಣು ಸರಿಯಾಗಿ ಕೇಳಿಸ್ಕೊಳಮ್ಮ. ನಾನು ಕೇಳೋದು ಒಂದೇ ಸಲ ನೀನು ಅದೇ ರೀತಿ ಆನ್ಸರ್ ಮಾಡಬೇಕು. ಡೋಂಟ್ ವೇಸ್ಟ್ ಮೈ ಟೈಮ್. ಓಕೆ? ಹಾ, 3 ಕೇಸು: ಮಾನಹಾನಿ, ಮೋಸ, ಆತ್ಮಹತ್ಯೆಗೆ ಪ್ರೇರಣೆ, 415 ಚೀಟಿಂಗ್ ಕೇಸ್. ಹಾ, ಯಾವ ರೀತಿ ಮೋಸ ಆಯ್ತಮ್ಮ? ನನ್ನ ಮದುವೆ ಆಗ್ತೀನಂತ ಹೇಳಿ ನನ್ನ ಜೊತೆ ಸುತ್ತಾಡಿದ್ರು. ಕೇಳಿಸುತ್ತೆ, ನೀ ಹೇಳು. ನಮ್ಮ ಫೋಟೋಸ್ನ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡಿದ್ರು. ಈಗ ನನ್ನ ಕೆಲಸದಿಂದ ಕಿತ್ತಾಕಿ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ಓ, ಇದು ದೊಡ್ಡ ಮೋಸ. MNC ಕಂಪನಿಗಳಲ್ಲಿ, ಪ್ರೈವೇಟ್ ಫರ್ಮ್ ಅಲ್ಲಿ ನೋಟಿಸೇ ಕೊಡದೆ ಕೆಲಸನ ಕಿತ್ತಿ ಎಸಿತಾರೆ. ಎಷ್ಟೋ ಮದುವೆ ಎಂಗೇಜ್ಮೆಂಟ್ ಆದ್ಮೇಲೆ ನಿಂತೋಗುತ್ತೆ. ಎಂಗೇಜ್ಮೆಂಟ್ ಆದ್ಮೇಲೆ ಕೆಲವು ಮದುವೆ ಮಂಟಪದಲ್ಲಿ ನಿಂತೋಗುತ್ತೆ. ಕ್ಯಾನ್ಸಲೇಷನ್, ರಿಜೆಕ್ಷನ್ ಎಲ್ಲ ನಾವು ಮೋಸ, ಚೀಟಿಂಗು ಅಂತಂದ್ರೆ ಈ ದೇಶ ತುಂಬ ನಾವು ಕೋರ್ಟೆ ಕಟ್ಟಿಸ್ಕೊಂಡು ಕೇಸ್ ನಡೆಸಬೇಕಾಗತ್ತೆ. ಓಕೆ. ಹಾ, ಈಗ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ನಲ್ಲಿ ನಿಮ್ಮ ಸರ್ವಿಸ್ ಬಗ್ಗೆ ಟೈಮ್ ಲಿಮಿಟ್ನ ಮೆನ್ಷನ್ ಮಾಡಿದ್ರಾ? ಇಲ್ಲ. ನಿಮ್ಮಿಬ್ಬರ ಮದುವೆನ ನಿಮ್ಮ ಮನೆಯವರು ಡಿಸೈಡ್ ಮಾಡಿದ್ರ ಅಥವಾ ನೀವೇ ಡಿಸೈಡ್ ಮಾಡಿದ್ರ? ಪ್ರೀತಿಸಿದ್ದು ಮನೇಲಿ ಗೊತ್ತಿತ್ತು, ಮದುವೆ ವಿಷಯ ಗೊತ್ತಿರಲಿಲ್ಲ. ಆದ್ರೆ ನನ್ನ ಕ್ಲೈಂಟ್ಗೆ ಈ ಮದುವೆ ಒಪ್ಪಿಗೆ ಇರಲಿಲ್ಲ. ಇವರು ಫೋಟೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ಅಬ್ಜೆಕ್ಟ್ ಮಾಡ್ಬೋದಿತ್ತು, ಮಾಡಲಿಲ್ಲ. ಬಂದಿರೋ ಲೈಕ್ಸ್ನ ನೋಡಿ ಎಂಜಾಯ್ ಮಾಡಿದ್ರಿ. ಇವತ್ತಿನ ಜನರೇಷನ್ಗೆ ಒಂದು ಡೆಡ್ ಬಾಡಿ ಫೋಟೋ ಕಳಿಸಿ, ಅದಕ್ಕೆ ಲೈಕು, ಡಿಸ್ಲೈಕು, ಕಾಮೆಂಟ್ಸ್, ಮೊಬೈಲ್ ಕಾಯಿಲೆ. ಇರ್ಬೋದು, ಆದ್ರೆ ರೀಸೆಂಟ್ ಆಗಿ ನಾವಿಬ್ರು ಕ್ಲೋಸ್ ಆಗಿರೋ ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದ್ದ. ಅದು ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ. ಇದರಿಂದ ಅವ್ರ ಪ್ರಾಜೆಕ್ಟ್ಗೆ, ಅವ್ರ ಫ್ಯೂಚರ್ಗೆ ಪ್ರಾಬ್ಲಮ್ ಆಗಿದೆ. ಅಲ್ಲಿವರೆಗೂ ಸುಮ್ಮನೆ ಇದ್ರಲ್ಲ ಯಾಕೆ? ಹಿ ಡೋಂಟ್ ವಾಂಟ್ ಟು ಸ್ಪಾಯಿಲ್ ಯುವರ್ ಲೈಫ್ ಅಂಡ್ ಡಿಗ್ನಿಟಿ. ಹಾ, ಆಯ್ತು. ಡಿಫೇಮ್, ಮಾನಹಾನಿ ಅಂದ್ರಲ್ಲ, ಯಾವ ತರದ್ದು? ಮಾನಸಿಕವಾಗಿದೆಯಾ, ಸಾಮಾಜಿಕವಾಗಿದೆಯಾ, ಆರ್ಥಿಕವಾಗಿದೆಯಾ, ಅಥವಾ ದೈಹಿಕವಾಗಿದೆಯಾ? ಅಬ್ಜೆಕ್ಷನ್ ಯುವರ್ ಆನರ್. ಕ್ಲಾರಿಟಿ ಬೇಕು ಮಿಸ್ಟರ್ ದಶರಥ್, ಕ್ಲಾರಿಟಿ. ಮಿಸ್ಟರ್ ದಶರಥ್, ತಾಳಿ. ಥ್ಯಾಂಕ್ ಯು ಆನರ್, ಥ್ಯಾಂಕ್ ಯು. ನೋಡಮ್ಮ, ಈಗ ನಿನ್ನ ಉತ್ತರದ ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಇಡೋದು. ಓಕೆ? ನೀನು ಮಾನಸಿಕವಾಗಿ ಅಂತಂದ್ರೆ ಅದಕ್ಕೆ ಸೈಕ್ಯಾಟ್ರಿಸ್ಟ್ ಹೇಳಬೇಕಾಗುತ್ತೆ. ಇನ್ನು ಸಾಮಾಜಿಕವಾಗಿ ಅಂತಂದ್ರೆ ಅದಕ್ಕೆ ಆದ ದಾಖಲೆಗಳು ಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಅಂತಂದ್ರೆ ಅಂಕಿ ಅಂಶಗಳು ಎಲ್ಲ ಬೇಕಾಗುತ್ತೆ. ದೈಹಿಕವಾಗಿ ಅಂತಂದ್ರೆ ಕಲೆಗಳು, ಗುರುತುಗಳು. ಅಬ್ಜೆಕ್ಷನ್ ಯುವರ್ ಆನರ್. ಎಸ್ ಮಿಸ್ಟರ್ ದಶರಥ್, ಮಾನಹಾನಿ ಅಂದ್ಮೇಲೆ ಅದು ಪ್ರೂವ್ ಆಗ್ಬೇಕು. ಇಲ್ಲ ಅಂತಂದ್ರೆ ನನ್ನ ಕ್ಲೈಂಟ್ ನ ಮಾನಹಾನಿ ಆಗುತ್ತೆ. ಅವನು ಗಂಡ್ಸು ಮಿಸ್ಟರ್ ಪಾಟೀಲ್. ಗಂಡ್ಸು ಯಂಗ್ಸು ಎಲ್ಲ ಒಂದೇ. ಕೋರ್ಟ್ ಸ್ಟೇಸ್ ಅಡ್ಜೆಂಟ್ ಟಿಲ್ ಟುಮಾರೋ. ಮಿಸ್ಟರ್ ದಶರಥ್, ಕಾನೂನು ಸಮುದ್ರ ಇದ್ದಂಗೆ. ಕೆಲವ್ರಿಗೆ ಮರಳು ಸಿಗುತ್ತೆ, ಇನ್ ಕೆಲವ್ರಿಗೆ ಮೀನ್ ಸಿಗುತ್ತೆ, ಕೆಲವ್ರಿಗೆ ಕಪ್ಪೆ ಚಿಪ್ ಸಿಗುತ್ತೆ. ನಾನ್ ಬಂದಿರೋದು ಚಿಪ್ಪಲ್ಲಿರೋ ಮುತ್ತು ತೆಗಿಯೋಕೆ, ಆ ಚಿಪ್ಪನ್ನ ನಿಮ್ ಕೈ ಕೊಡೋಕೆ.
ಕಾನೂನಿನ ಹೋರಾಟ ಅಂತಂದ್ರೆ ಲಾಂಗು ಮಚ್ಚು ಉಟ್ಕೊಂಡು ಹೊಡೆದಾಡೋ ಬೀದಿ ರೌಡಿಗಳ ತರ ಅಲ್ಲ. ಲಾ ಅಂದ್ರೆ ನ್ಯಾಯ ಅನ್ಯಾಯಗಳ ಮಧ್ಯೆ ನಡೆಯೋ ಯುದ್ಧ. ಇಟ್ಸ್ ಅ ವಾರ್. ಅನ್ಯಾಯ ದಿನ ಹಾರಾಡುತ್ತೆ, ನ್ಯಾಯ ಒಂದಿನ ಹೋರಾಟಕ್ಕೆ ಇಳಿಯುತ್ತೆ, ಗೆದ್ದೇ ಗೆಲ್ಲುತ್ತೆ. ಓ ಹಾಗಾದ್ರೆ ಗೆಲ್ಲೋಕೋಸ್ಕರ ಮನೆಯವ್ರ ಮರ್ಯಾದೆ ಹೋದ್ರೂ ಪರವಾಗಿಲ್ವಾ? ನನ್ನ ಕುಟುಂಬನೇ ನನ್ನ ಪ್ರಪಂಚ. ಅದ್ರ ಮೇಲೆ ಯಾರು ಕಣ್ಣು ಬಿದ್ರು ಸುಟ್ಟೋಗ್ತಾರೆ. ಯಾಕೆ ಅಂದ್ರೆ ಈ ದಶರಥ ಸೂರ್ಯವಂಶದವನು. ದಶರಥ ಕೈಕೇಯಿ ಆಡಿದ ನಾಟಕಕ್ಕೆ ಆಗ್ಲೇ ಏನು ಮಾಡಕ್ಕಾಗ್ಲಿಲ್ಲ, ಈಗ್ಲೂ ಏನು ಮಾಡಕ್ಕಾಗಲ್ಲ. ಅದು ತ್ರೇತಾಯುಗ. ರಾಮನ ಕೊರಗಲ್ಲೇ ಆ ದಶರಥ ಸತ್ತ. ಮಗಳು ಕಣ್ಣೀರು ಒರ್ಸಕ್ಕೆ ಈ ದಶರಥ ಜೊತೆಲೇ ಇರ್ತಾನೆ. ಮಿಸ್ಟರ್ ದಶರಥ್, ಮಕ್ಕಳು ತಪ್ಪು ಮಾಡದೆ ಇದ್ದಾಗ ಅಪ್ಪ ಅದೊಂದು ಜೊತೆಲೇ ಇರಬೇಕು. ಅಪ್ಪನ್ ಗುಡ್ದವನಾದ್ರೆ ಗೆದ್ದು ತೋರಿಸ್ಬೇಕು.